ಜೆಟ್ಲಾಗ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ದ ಪ್ರಕರಣ. ಪಾರ್ಟಿಯಲ್ಲಿದ್ದಂತಹ ಸ್ಟಾರ್ ನಟರಿಗೆ ವಿಚಾರಣೆಯ ಟೆನ್ಷನ್ ಶುರುವಾಗಿದೆ. 8 ನಟರಿಗೆ ನೋಟಿಸ್ ನೀಡಿದ ಸುಬ್ರಹ್ಮಣ್ಯ ನಗರ ಪೊಲೀಸರು. ಜೆಟ್ಲಾಗ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ದಂತಹ ಪ್ರಕರಣ. ಪಾರ್ಟಿಯಲ್ಲಿ ಇದ್ದಂತಹ ಸ್ಟಾರ್ ನಟರಿಗೆ ಈಗ ವಿಚಾರಣೆಯ ಟೆನ್ಷನ್ ಶುರುವಾಗಿದೆ. 8 ನಟರಿಗೆ ನೋಟಿಸ್ ನೀಡಿದೆ ಸುಬ್ರಹ್ಮಣ್ಯ ನಗರ ಪೊಲೀಸರು. ನಟ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕ ತರುಣ್ ಸುಧೀರ್, ಸಂಗೀತ ನಿರ್ದೇಶಕ ಹರಿಕೃಷ್ಣ, ನಟ ನೀನಾಸಂ ಸತೀಶ್, ಡಾಲಿ ಧನಂಜಯ್, ಅಭಿಷೇಕ್ ಅಂಬರೀಶ್ ಹಾಗೂ ಚಿಕ್ಕಣ್ಣಗೆ ನೋಟಿಸ್ ಅನ್ನ ಕೊಡಲಾಗಿದೆ. 8 ನಟರಿಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈಗ ಪಾರ್ಟಿಯಲ್ಲಿದ್ದ ಸ್ಟಾರ್ ನಟರಿಗೆ ವಿಚಾರಣೆಯ ಟೆನ್ಷನ್ ಶುರುವಾಗಿದೆ. ಬೆಳಗಿನ ಜಾವದವರೆಗೂ ನಟರು ಪಾರ್ಟಿ ಮಾಡಿದ್ರು. ನಿಯಮ ಉಲ್ಲಂಘಿಸಿ ಜನವರಿ 4ರಂದು ನಟರು ಪಾರ್ಟಿ ಮಾಡಿರ್ತಾರೆ. ವಿಚಾರಣೆಗೆ ಬರುವಂತೆ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಪಾರ್ಟಿಯಲ್ಲಿ ಇದ್ದವರ ಬಗ್ಗೆಯೂ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು. ಈಗಾಗಲೇ ಪಬ್ ಮಾಲೀಕ, ಕ್ಯಾಶಿಯರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳಗಿನ ಜಾವದವರೆಗೂ ನಟರು ಪಾರ್ಟಿ ಮಾಡಿದ್ರು. ನಿಗದಿತ ಅವಧಿಗಿಂತ ಹೆಚ್ಚು ಅವಧಿ ಪಾರ್ಟಿಯನ್ನ ಮಾಡಿದ್ರು. ಹಾಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಟ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕ ತರುಣ್ ಸುಧೀರ್, ಸಂಗೀತ ನಿರ್ದೇಶಕ ಹರಿಕೃಷ್ಣ, ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ರಿ ನೀವು, ನಟ ನೀನಾಸಂ ಸತೀಶ್, ಡಾಲಿ ಧನಂಜಯ್, ಅಭಿಷೇಕ್ ಅಂಬರೀಶ್ ಹಾಗೂ ಚಿಕ್ಕಣ್ಣ ನಟರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಬೆಳಗಿನ ಜಾವ ತನಕ ಪಾರ್ಟಿಯನ್ನ ಮಾಡಿದ್ರು ನಟರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, 8 ನಟರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ ನಗರ ಪೊಲೀಸರು. ಈಗ ವಿಚಾರಣೆಗೆ ಹಾಜರಾಗಬೇಕು. 8 ಜನ ನಟರು ವಿಚಾರಣೆಗೆ ಹಾಜರಾಗೋ ಟೆನ್ಷನ್ ಅಲ್ಲಿದ್ದಾರೆ. ಒಟ್ಟಾರೆ ಆ ದಿನ ನಡೆದಂತಹ ಘಟನೆ, ಅದಾದ ನಂತರದ ಬೆಳವಣಿಗೆ ಬಗ್ಗೆ ವಿವರಿಸೋದಾದ್ರೆ. ಖಂಡಿತವಾಗಿ ಶ್ವೇತಾ, ಕಳೆದ 4ನೇ ತಾರೀಕು ಜೆಟ್ಲಾಗ್ನ ಒಂದು ಪಬ್ನಲ್ಲಿ ಏನು ಅವಧಿ ಮೀರಿ, ಅಂದ್ರೆ ಈಗಾಗಲೇ ಏನು ನಗರ ಪೊಲೀಸರ ಒಂದು ಸೂಚನೆಯಂತೆ ಈಗಾಗಲೇ ಏನು 1 ಗಂಟೆಯವರೆಗೂ ಬಾರು ಪಬ್ಗಳು ತೆಗೆಯೋದಕ್ಕೆ ಅವಕಾಶ ಇದೆ. ಅದರಂತೆ ಆವತ್ತು 4ನೇ ತಾರೀಕು ರಾತ್ರಿ ಏನು ಅವಧಿ ಮೀರಿ ಸುಮಾರು 4:30-5 ಗಂಟೆವರೆಗೂ ಸಹ ಇಲ್ಲಿ ಒಂದು ಪಾರ್ಟಿ ಮಾಡಲಾಗ್ತಾ ಇತ್ತು. ಈ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಒಂದಷ್ಟು ಜನ ಸೇರಿದ್ರು, ಟ್ರಾಫಿಕ್ ಜಾಮ್ ಆಗಿತ್ತು, ಈ ರೀತಿಯಾದಂತಹ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಆಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಅದಾದ ಬಳಿಕ ಏನು ಹಿರಿಯ ಅಧಿಕಾರಿಗಳಿಗೆ ಇದು ಮಾಹಿತಿ ಮಾಲೀಕರಾದಂತಹ ರೇಖಾ ಜಗದೀಶ್ ಅವರ ಮೇಲೆ ಒಂದು ಎಫ್ಐಆರ್ ಸಹ ದಾಖಲಾಗಿತ್ತು. ಪೊಲೀಸರು ತನಿಖೆಯನ್ನ ಕೈಗೊಂಡ್ರು. ಇದೀಗ ಆ ಪಾರ್ಟಿಯಲ್ಲಿ ಯಾರ್ಯಾರು ಇದ್ರು ಅನ್ನೋದ್ರನ್ನ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿರುವಂತದ್ದು. ಪತ್ತೆ ಹಚ್ಚಿ ಅವರಿಗೂ ನೋಟಿಸ್ ನೀಡುವ ಸಲುವಾಗಿ, ಅಂದ್ರೆ ತನಿಖೆಯ ಭಾಗವಾಗಿ ಅವರಿಗೂ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೊಟ್ಟಿರುವಂತದ್ದು. ಎಲ್ಲವೂ ಸಹ ಹಿರಿಯ ಪೊಲೀಸ್ ಅಧಿಕಾರಿಗಳ ಸೂಚನೆಯಂತೆ ನಡೀತಾ ಇರುವಂತದ್ದು. ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯ ನಗರ ಪೊಲೀಸರ ಅಂದ್ರೆ ಆ ಒಂದು ಕರ್ತವ್ಯ ಲೋಪದಲ್ಲಿ ಈಗಾಗಲೇ ಯಾಕೆ ಕ್ರಮ ಆ ಸಂದರ್ಭದಲ್ಲಿ ಕೈಗೊಂಡಿಲ್ಲ ಅಂತೇಳಿ ಈಗಾಗಲೇ 6 ಜನ ಪೊಲೀಸರಿಗೆ ಈಗಾಗಲೇ ನೋಟಿಸ್ ಅನ್ನ ಸಹ ಕೊಟ್ಟಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಇದಕ್ಕೆ ತನಿಖೆ ಮುಂದುವರೆದಂತೆ ಇದೀಗ ನಟ ದರ್ಶನ್ ಆಗಿರ್ಬೋದು, ಜೊತೆಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ಡಾಲಿ ಧನಂಜಯ್ ಆಗಿರ್ಬೋದು, ಹಾಸ್ಯ ನಟ ಚಿಕ್ಕಣ್ಣ ಆಗಿರ್ಬೋದು ಸೇರಿದಂತೆ ಒಟ್ಟು 8 ಮಂದಿಗೆ ಇದೀಗ ನೋಟಿಸ್ ಅನ್ನ ಸರ್ವ್ ಮಾಡಿರುವಂತದ್ದು. ಆದ್ರೆ ಇಲ್ಲಿ ತನಕ ನೋಟಿಸ್ ಕೊಟ್ಟಂತಹ ಯಾರಿಗೂ ಸಹ ಅವರಿಂದ ರಿಪ್ಲೈ ಬಂದಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಜೊತೆಗೆ ನೋಟಿಸ್ ತೆಗೆದುಕೊಂಡಂತಹ ಬಹುತೇಕರು ಈಗಾಗಲೇ ದುಬೈನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸದ್ಯಕ್ಕೆ ಏನು ಪೊಲೀಸರು ಇದೀಗ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅಥವಾ ಅವರ ವಕೀಲರ ಸಂಪರ್ಕ ಮಾಡಿ ನಂತರ ಪೊಲೀಸರನ್ನ ಸಂಪರ್ಕ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಶ್ವೇತಾ. ಓಕೆ ಹರೀಶ್, ಈಗ ವಿಚಾರಣೆಗೆ ಯಾವಾಗ ಹಾಜರಾಗಬೇಕು ಅಥವಾ ಎಷ್ಟು ದಿನದ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು, ಎಷ್ಟು ದಿನದ ಒಳಗಡೆ ಈ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಏನಾದರೂ ಮೆನ್ಷನ್ ಆಗಿದೆಯಾ? ಒಂದ್ ವೇಳೆ ಈಗ ಕೊಟ್ಟಿಲ್ಲ ಅಂದ್ರೆ, ಯಾಕಂದ್ರೆ ಈಗ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಈ ಪಾರ್ಟಿಯಲ್ಲಿ ಏನ್ ಭಾಗಿಯಾಗಿದ್ರು ನಟರು, ಬಹುತೇಕ ಎಲ್ಲಾ ನಟರು ಕೂಡ ದುಬೈನಲ್ಲಿದ್ದಾರೆ, ಅಂದ್ರೆ ಔಟ್ ಆಫ್ ದ ಕಂಟ್ರಿ ಇದ್ದಾರೆ ಅಂತ. ಸೊ ಆ ಸಂದರ್ಭದಲ್ಲಿ ಏನಾಗ್ಬೋದು ಒಂದ್ ವೇಳೆ ಅವ್ರು ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ? ಶ್ವೇತಾ, ಈಗಾಗ್ಲೇ ಏನು ಅವರಿಗೆ ಒಂದು ನೋಟಿಸ್ ಯಾವ ರೀತಿ ಸರ್ವ್ ಆಗಿದೆ ಅಂದ್ರೆ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಒಂದು
ನೋಟಿಸ್ ತರುವಾಗಿರುವಂತದ್ದು. ಜೊತೆಗೆ ಪೊಲೀಸರು ಆ ನೋಟಿಸ್ ನಲ್ಲಿ ಈ ನೋಟಿಸ್ ನಿಮಗೆ ತಲುಪಿದ ಕೂಡಲೇ ಒಂದು 24 ಗಂಟೆಗಳ ಒಳಗೆ ನಮ್ಮ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನ ಈಗಾಗಲೇ ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಒಂದು ವೇಳೆ ಏನಾದ್ರೂ ತನಿಖೆಗೆ ಅಂದ್ರೆ ಇದು ಮುಂದಿನ ಏನು ಯಾವ ರೀತಿಯಾಗಿರುತ್ತೆ ಅಂದ್ರೆ ಒಂದು ವೇಳೆ ಪೊಲೀಸರಿಗೆ ಇವರ ಒಂದು ಹೇಳಿಕೆ ದಾಖಲು ಮಾಡಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಅವ್ರಿಗೆ ಒಂದು ಬಂಧನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಆದ್ರೆ ಸದ್ಯಕ್ಕೆ ಆ ನೋಟಿಸ್ ತಲುಪಿದ ಕೂಡಲೇ ನಟರೇನಾದ್ರೂ ಬಂದು ವಿಚಾರಣೆಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ದಾಖಲಿಸಬೇಕಾಗುತ್ತೆ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಮಾಡಿರುವಂತದ್ದು. ಒಂದು ಏನು ಹೋಟೆಲ್ ನ ಮ್ಯಾನೇಜರ್ ಆದಂತಹ ಪ್ರಶಾಂತ್ ಆಗಿರ್ಬೋದು, ಜೊತೆಗೆ ಮಾಲೀಕ ಏನು ರೇಖಾ ಜಗದೀಶ್ ಆಗಿರ್ಬೋದು. ಇವರ ಇಬ್ಬರ ಮೇಲೆ ಪ್ರಕರಣ ಈಗಾಗಲೇ ದಾಖಲು ಆಗಿರುವಂತದ್ದು. ಅದರ ತನಿಖೆಯ ಮುಂದುವರಿದ ಭಾಗವಾಗಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಈ 8 ಮಂದಿಗೂ ನೋಟಿಸ್ ಅನ್ನ ಸರ್ವ್ ಮಾಡಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.